ಓಂಕಾರಂ ಬಿಂದುನಿತ್ಯಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವದಲ್ಲಿ ಎಷ್ಟು ವಿಶೇಷ ಇದೆ ಅಂದರೆ, ವಕಾರ ನಾಲ್ಗೆಯಿಂದ ಮಾತ್ರ ಹೇಳ್ಬೋದು. ಓಂ ಅಂತ ಸೇರಿಸಿದಾಗ ನಾಭಿಯಿಂದ ಬರುತ್ತೆ. ಆ ನಾಭಿಯಿಂದ ಬಂದಾಗಲೇ ಓಂಕಾರ ತತ್ವ. ಆ ಓಂಕಾರ ತತ್ವನೇ ಓಂ ನಮಃ ಶಿವಾಯ ಅಂತ ಈಶ್ವರನ ಮೇಲೆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಬಂದು ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ತದನಂತರ ಉತ್ತರಾಯಣವನ್ನು ಪ್ರವೇಶ. 5 ಗಂಟೆ 14 ನಿಮಿಷದವರೆಗೂ ದಕ್ಷಿಣಾಯಣೆ ಅಂತ ಸಂಕಲ್ಪ ಮಾಡ್ತೀವಿ. 5 ಗಂಟೆ 19 ನಿಮಿಷದಿಂದ ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ. ದಕ್ಷಿಣಾಯಣ ಪಥದಲ್ಲಿ 6 ತಿಂಗಳ ಕಾಲ ಸೂರ್ಯ ಚಂದ್ರರು ನಾವೇನು ಯಜ್ಞ ಯಾಗ ತಪಸ್ಸು ಪೂಜೆ ಫಲಗಳು ಯಾವ್ಯಾವ ನದಿ ಸ್ನಾನಗಳು ಸಮುದ್ರ ಸ್ನಾನಗಳು ದೇವತಾ ದರ್ಶನಗಳು ದಾನ ಧರ್ಮಗಳು ಈ ಎಲ್ಲ ಪುಣ್ಯ ಕಾರ್ಯವನ್ನು ನೋಡಿ ಅದನ್ನು ಉತ್ತರಾಯಣದಲ್ಲಿ ಪ್ರಸಾದ ಕೊಡುವಂಥ ವೈಶಿಷ್ಟ್ಯತೆ. ಅದನ್ನೇ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳೋದು. ಆ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಭಗವಂತ ಸ್ವಾಮಿಯನ್ನ ದರ್ಶನ ಮಾಡಿ ಸೂರ್ಯ ಚಂದ್ರಾಗ್ನಿ ನೇತ್ರಾಗಿ ನಮಃ. ಈಶ್ವರನ ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ, ಒಂದು ಕಣ್ಣು ಅಗ್ನಿ, ಅಂತಹ 3 ಕಣ್ಣುಳ್ಳ ಶಿವನನ್ನ ನಾವು ಇವತ್ತು ಉತ್ತರಾಯಣದ ದಿನ ನಾವೇನು ಮಾಡಿದ್ದೀವಿ ದಕ್ಷಿಣಾಯಣದಲ್ಲಿ ಅದರ ಪ್ರಸಾದವನ್ನ ಸ್ವಾಮಿ ಉತ್ತರಾಯಣದಲ್ಲಿ ಕೊಡಬೇಕು. ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಪೂಜೆ ಮಾಡಿದ್ದು ನಾವ್ಯಾರು ನೋಡೋಕ್ಕಾಗಲಿಲ್ಲ. ನಾವ್ಯಾರು ನೋಡೋಕ್ಕಾಗಲಿಲ್ಲ ಅಂದರೆ ಸ್ವಾಮಿಗೆ ಪೂಜೆ ಆಗಿದೆ, ಸ್ವಾಮಿ ಇಲ್ಲೇ ಇದ್ದಾನೆ. ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಸ್ವಾಮಿ ಕೊಡ್ತಾನೆ. ಈಗ ಸಾಮಾನ್ಯವಾಗಿ ಲಾಟರಿ ಒಳಗೆಲ್ಲೋ ಚೀಟಿ ದುಡ್ಡು ಹೊಡೀತು, ನಮ್ಮ ಕೈಗೆ ಬರೋಲ್ಲ. ಲಾಟರಿ ನಮ್ಗೆ ಹೊಡೆದಿದೆ ಅಂತ ಗೊತ್ತಿಲ್ಲ. ನಾವು ತಿಳ್ಕೊಂಡು ಕೆಲವು ದಿನಗಳಾದ ಮೇಲೆ ಆ ಹಣ ಬಂದು ನಮಗೆ ಸೇರುತ್ತೆ. ಅದೇ ರೀತಿಯಾಗಿ ಈ ಉತ್ತರಾಯಣದ ದಿನ ಸ್ವಾಮಿ ಏನು ಆ ಸೂರ್ಯ ಪೂಜೆಯನ್ನು ತಗೊಂಡಿದ್ದಾನೆ. ಎಲ್ಲರಿಗೂ ಆ ಸೂರ್ಯ ಪೂಜೆ ದಕ್ಷಿಣಾಯಣದ ಫಲವನ್ನು ಉತ್ತರಾಯಣಕ್ಕೆ ಕೊಡಬೇಕು ಅನ್ನೋ ನಿಶ್ಚಯವನ್ನ ಆ ಪರಮೇಶ್ವರ ನಾಳೆಯಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಆದರೆ ಆ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲದಲ್ಲಿ ಪೂಜೆ ಮಾಡಿದಂಥ ಸೂರ್ಯ ಭಗವಂತನನ್ನ ಇವತ್ತು ತಾವೇನು ಈಶ್ವರನನ್ನ ದರ್ಶನ ಮಾಡ್ತಿದ್ದೀರಾ ಆ ಪೂರ್ವ ಪುಣ್ಯ ಪೂರ್ತಿ ಎಲ್ಲರಿಗೂ ದೊರಕಲಿ ಅಂತೇಳಿ ನಾನು ಮತ್ತೊಮ್ಮೆ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. 2020-21 ಅವಧಿಯಲ್ಲಿ ಇದೇ ರೀತಿಯ ಒಂದು ಭವಿಷ್ಯ ನೋಡಿದ್ವಿ, ಕೇಡುಗಾಲ ಬರಬಹುದೇನು ಅಂತ ಅದರಲ್ಲೂ ಕೂಡ ನೀವು ಹೇಳೋದಕ್ಕೆ ಸತ್ಯ ಕೂಡ ಆಯ್ತು. ಈಗ ಪ್ರವೇಶ ಆಗಿರುವಂತದ್ದು ಕಾರಣ ಏನು? ಜೊತೆಗೆ ಸೂರ್ಯ ಬಂದು ಪ್ರವೇಶ ಮಾಡ್ಕೊಂಡು ಹೋಗಿದ್ದಾನೆ ಹೇಗೆ? ಖಂಡಿತವಾಗ್ಲೂ ಸೂರ್ಯ ಬಂದಿದ್ದಾನೆ, ಪ್ರವೇಶ ಮಾಡಿದ್ದಾನೆ. ಈಗ ಉದಾಹರಣೆಯಾಗಿ ನಾವು ಮೈ ಹುಷಾರಿಲ್ಲ ಅಂತ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ. ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರೆ ಏನೋ ಯೋಚನೆ ಮಾಡೋ ಸ್ಥಿತಿಲಿದೆ, ಯಾಕೆಂದ್ರೆ ಅವನು ಉಳಿಯಲ್ಲ ಅಂತ ಗೊತ್ತಾಗುತ್ತೆ. ಏನು ಯೋಚನೆ ಮಾಡಬೇಡಿ, ಎಲ್ಲ ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಅವ್ರೇನು ಔಷಧಿ ಕೊಡ್ತಾರೆ, ಯಾವ ಔಷಧಿ ಕೊಡಬೇಕು ಅನ್ನೋದು ಡಾಕ್ಟರ್ಗೆ ಗೊತ್ತಿರುತ್ತೆ ಹೊರತು ನಮಗೆ ಗೊತ್ತಿರಲ್ಲ. ಅದೇ ರೀತಿಯಾಗಿ ಈಶ್ವರನ್ ಏನಿವತ್ತು ಪೂಜೆ ಆಗಿದೆ, ಸೂರ್ಯನ ಪೂಜೆ ಏನ್ ಮಾಡಿದಾನೆ ಅಂತ ನಿತ್ಯ ನಾವು ಸ್ವಾಮಿನ ಅಭಿಷೇಕ ಮಾಡೋರಿಗೆ ಆ ಮೂಲ ನಮಗೆ ಗೊತ್ತಿರುತ್ತೆ. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ಸೂರ್ಯನ ಪೂಜೆ ನಡೆದಿದೆ. ಈಶ್ವರನ ಅನುಗ್ರಹ ನಾಳೆಯಿಂದ ಎಲ್ಲರಿಗೂ ಸಿಗುತ್ತೆ. ಅಂದ್ರೆ ಈ ವರ್ಷದಲ್ಲಿ ಸೂರ್ಯ ಶಿವಲಿಂಗದ ಮೇಲೆ ಎಷ್ಟು ಹೊತ್ತು ಕಾಲ ನಿಂತಿದ್ದ ಅದು ನಮಗೆ ಕಾಣಿಸ್ತಿಲ್ಲ. ಅದು ಪ್ರಕೃತಿಯ ವಿಕೋಪದಿಂದ. ಆದ್ರಿಂದ ಆ ಪ್ರಕೃತಿಯ ವಿಕೋಪವೂ ಇನ್ಮೇಲೆ ಬರೋದು ಬೇಡ. 21ರಲ್ಲಿ ಇದೇ ರೀತಿಯಾಗಿ ಮಳೆ ಬಂದು ನಿಂತೋಯ್ತು. ಆದ್ರೆ ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ ಮಳೆ 4:15ವರೆಗೂ ಬಂದು 4:15ಗೆ ಮಳೆ ನಿಂತು 5 ಗಂಟೆ 10 ನಿಮಿಷಕ್ಕೆ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿ 5:19ಕ್ಕೆ ಮಳೆ ಶುರುವಾಗೋಯ್ತು. ಹಾಗೆ ಇವತ್ತು ನಾನು ಆ ಭಾವನೆಯಲ್ಲೇ ಇರ್ಬೋದು ಅಂದ್ಕೊಂಡಿದ್ರೆ, ಆದರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗೆ ದರ್ಶನ ಕೊಡಲಿಲ್ಲ, ಸೂರ್ಯ ಪೂಜೆ ಅಷ್ಟೇ ಹೊರತು. ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದ್ದಾನೆ. ಅವನ ಅನುಗ್ರಹದಿಂದ ಎಲ್ಲ ನಡೆದಿದೆ. ಅವನ ಅನುಗ್ರಹ ಇದ್ರೆ ಒಂದು ಉಲ್ಕಡ್ಡಿನೂ ಆಡಲ್ಲ ಅಂತ ನಾವು ಗಾದೆ ಹೇಳ್ತೀವಿ. ಹಾಗೆ ಇವತ್ತು ಸೂರ್ಯನ ಪೂಜೆ ಈಶ್ವರನಿಗೆ ನಡೆದಿದೆ. ಆ ಅನುಗ್ರಹದಿಂದ ಈಶ್ವರ ಎಲ್ಲರಿಗೂ ಅನುಕೂಲ ಮಾಡಲಿ. ಈ ದೇಶ ಈ ವರ್ಷ ಏನು ನಮಗೆ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಿದೆಯೋ, ಎಲ್ಲ ರೈತರೆಲ್ಲ ಏನು ಸಂತೋಷವಾಗಿದ್ದಾರೋ, ನಾವು ಸ್ವಲ್ಪ ತೊಳಲಾಟದಲ್ಲಿದ್ದೀವಿ. ಆ ನಮ್ಮ ತೊಳಲಾಟವು ಬೇಡ ಅಂತೇಳಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಈ ಒಂದು ಹೊಸ ವರ್ಷ ವಿಶೇಷವಾಗಲಿ ನಾಳೆ ಯುಗಾದಿಯಿಂದ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯಲ್ಲಿ ಪ್ರಾರ್ಥನೆ.